ಕನ್ನಡದ ಪಂಡಿತ ವಾಗ್ಮಿ ಸಾಹಿತಿ ಎಂದೇ ಖ್ಯಾತಿ ಪಡೆದಿರುವಂತಹ ಹಿರೇಮಂಗಳೂರು ಕಣ್ಣನ್ ಅವರಿಗೆ ಸರ್ಕಾರ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಪುರಾಣ ಪ್ರಸಿದ್ಧ ಕೋದಂಡರಾಮ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಹಿರೇಮಂಗಳೂರು ಕಣ್ಣನ್ ಅವರಿಗೆ ದೇವಾಲಯದಲ್ಲಿ ಆದಾಯ ಕಡಿಮೆ ಇದೆ, ಆದ್ದರಿಂದ ನಿಮ್ಮ ಸಂಬಳದ 4,500ದಂತೆ 10 ವರ್ಷಕ್ಕೆ ಅಂದರೆ 4,74,000 ಹಣವನ್ನು ಹಿಂದಿರುಗಿಸಿ ಅಂತ ಈಗ ಸರ್ಕಾರ ನೋಟಿಸನ್ನು ನೀಡಿರುವಂಥದ್ದು. ಜೊತೆಗೆ ಏನು ಈ ತಿಂಗಳ ಸಂಬಳವನ್ನು ಕೂಡ ತಡೆ ಹಿಡಿದಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಹಿರೇಮಂಗಳೂರಿನ ಕಣ್ಣನ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಈ ನೋಟಿಸ್ ನಿಮಗೆ ಹೇಗೆ ಅನ್ನಿಸ್ತು ಸರ್? ಇಲ್ಲ, ರಾಜ್ಯ ಸರ್ಕಾರ ಅನ್ನೋದಕ್ಕಿಂತಲೂ ಮುಜರಾಯಿ ಇಲಾಖೆಗಳ ಮೂಲಕ ದೇವಾಲಯಗಳನ್ನು ಸಂರಕ್ಷಿಸಿಕೊಳ್ಳುವ ಮತ್ತು ಈ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಆ ಒಂದು ಸಂಕಲ್ಪ ನಮ್ಮೆಲ್ಲರದ್ದು ಆಗಬೇಕು. ಅದರ ಮೂಲಕ ಇದೀಗ ತಾನೇ ಈಗ ಅಯೋಧ್ಯ ಮಂದಿರದಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಇಡೀ ಜಗತ್ತೇ ಒಂದು ದೇವರು, ಒಂದು ಧರ್ಮ, ಒಂದು ಸಂಸ್ಕೃತಿ, ಒಂದು ದೇವಾಲಯ ಅಂತಂದರೆ ಎಷ್ಟರ ಮಟ್ಟಿನ ಅದರ ಮೇಲಿನ ಗೌರವ, ಭಕ್ತಿ, ಭಾವ, ಶ್ರದ್ಧೆ ಇದೆ ಎನ್ನುವುದು ಎಲ್ಲರಿಗೂ ತಿಳಿದೇ ಇದೆ. ಇಂಥ ಸಂದರ್ಭದಲ್ಲಿ 44 ವರ್ಷದಿಂದ ಕರ್ನಾಟಕದಲ್ಲಿ ಡಾಕ್ಟರ್ ಮಾದೇಶ್ 2 ಎಕರೆಯಲ್ಲಿ ಮೀನು ಕೃಷಿ ಮಾಡಿ 12 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕನ್ನಡ ರಾಮನ ಗುಡಿಯಲ್ಲಿ ಕನ್ನಡ ಪೂಜಾರಿಯಾಗಿ ನಾನು ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ನನಗೆ 2ನೇ ತಾರೀಕು 12ನೇ ತಿಂಗಳು 23ರಂದು ತಿಳುವಳಿಕೆಯ ಪತ್ರವನ್ನು ಕೊಟ್ಟಿದ್ದಾರೆ. 2012ನೇ ಇಸ್ವಿಯಿಂದ ಹಿಡಿದು 2023ರ ಇಸ್ವಿಯಲ್ಲಿ 2022ನೇ ಇಸ್ವಿಯವರೆಗೆ ನಿಮಗೆ ಕೊಟ್ಟಿರುವ 3,000 ರೂಪಾಯಿ ಸಂಬಳವನ್ನು ಆ ದೇವಾಲಯಕ್ಕೆ ಆದಾಯವಿಲ್ಲದಲೇ ಇರುವುದರಿಂದ ಮತ್ತು ಸಂಬಳವನ್ನು ನಿಗದಿ ಮಾಡಲಿಕ್ಕೆ ಸಾಧ್ಯವಿಲ್ಲದರಿಂದ 4,74,000 ರೂಪಾಯಿ ಇಲ್ಲಿವರೆಗೆ ಕೊಟ್ಟಿರುವ ನೀವು ಹಣವನ್ನು ಹಿಂತಿರುಗಿಸಿ ಮುಜರಾಯಿ ಇಲಾಖೆಗೆ ಕಟ್ಟಿ ಅಂತ ಕೊಟ್ಟಿದ್ದಾರೆ. ಅರ್ಚಕರುಗಳು 44 ವರ್ಷ ಅಂತ ನನ್ನದು ವೈಯಕ್ತಿಕ ಇರಲಿ, ಅರ್ಚಕರುಗಳು ಇಡೀ ಜೀವನವನ್ನೇ ದೇವಾಲಯದ ಸಂರಕ್ಷಣೆಗಾಗಿ, ಅದರ ಒಂದು ಉಳಿವಿಕೆಗಾಗಿ ಅವರು ತೊಡಗಿಸ್ಕೊಂಡಿರ್ತಕ್ಕಂಥ ಸೇವೆಗೆ ಕೊಡತಕ್ಕಂತಹ ಒಂದು ಪ್ರಶಸ್ತಿ ಇದೇನಾ? ನೀವು ಯೋಚಿಸಿ ಸರ್. ಒಂದು ಕಡೆ